ಒಬ್ಬರು ಕಾಫಿಯ ಗಮಲಿನಲ್ಲಿ ಜಗತ್ತನ್ನೇ ಗೆದ್ದಿದ್ದ ಕಾಫಿ ಕಿಂಗ್ ಸಿದ್ಧಾರ್ಥ್, ಇನ್ನೊಬ್ಬರು ಸಿಮೆಂಟ್ ಕಾಂಕ್ರೀಟ್ ಕಾಡಿನಲ್ಲಿ ಸಾಮ್ರಾಜ್ಯ ಕಟ್ಟಿದ್ದ ರಿಯಲ್ ಎಸ್ಟೇಟ್ ಸುಲ್ತಾನ ಸಿಜೆ ರಾಯ್. ಇವರಿಬ್ಬರದ್ದು ಬೇರೆ ಬೇರೆ ದಾರಿ, ಆದರೆ ಸೇರಿದ್ದು ಮಾತ್ರ ಒಂದೇ ಸ್ಮಶಾನವನ್ನ. ಫ್ರೆಂಡ್ಸ್, ನಾನು ಕೊಚ್ಚಿಯಿಂದ ಕ್ಯಾಲಿಕಟ್ ಹೋಗ್ತಾ ಇದ್ದೀನಿ. ಭಾರತ ತುಂಬಾ ಬ್ಯೂಟಿಫುಲ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ಭುವನ್ ಪ್ರಪಂಚಕ್ಕೆ ಸ್ವಾಗತ. ಕೇರಳದವರಾದ್ರೂ ರಾಯ್ಗೆ ಕನ್ನಡ ಅಂದ್ರೆ ಪ್ರಾಣ. ಸುಮ್ಮನೆ ದುಡ್ಡು ಮಾಡಿ ಕೇರಳಕ್ಕೆ ಹೋಗ್ಲಿಲ್ಲ. ಗಾಂಧಿನಗರದ ಕಷ್ಟದ ಕಾಲದಲ್ಲಿ ಹೆಗಲು ಕೊಟ್ರು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕ್ರೇಜಿ ಲೋಕ ಸಿನಿಮಾ ನಿರ್ಮಾಣ ಮಾಡಿದ್ದು ಇವರೇ. ಇದೇ ರಾಯ್. ರಮೇಶ್ ಅರವಿಂದ್ ಅವರ ಪ್ರೀತಿಯಿಂದ ರಮೇಶ್ ಮತ್ತು ರಂಗಪ್ಪ ಹೋಗಿಬಿಟ್ನ ಸಿನಿಮಾಗೆ ದುಡ್ಡು ಹಾಕಿದ್ರು. ಕೋಮಲ್ ಅವರ ರಾಧನ ಗಂಡ ಸಿನಿಮಾಕ್ಕೂ ಕೂಡ ಇವರೇ ಬೆನ್ನೆಲುಬು. ಹೀಗೆ ಬಿದ್ದವರನ್ನು ಮೇಲತ್ತು ಜಾಯಮಾನ ಇವರದ್ದು. ಕಿಚ್ಚ ಸುದೀಪ್ ಅವರ ಬಿಗ್ ಬಾಸ್ ಎಲ್ಲ ನೋಡಿದ್ದೀರಾ? ಆದ್ರೆ ಅದರ ಆರಂಭದ ಸೀಸನ್ಗಳಲ್ಲಿ ಬರೀ ಸ್ಪಾನ್ಸರ್ ಆಗಿ ದುಡ್ಡು ಕೊಡದೆ ಆ ಶೋನ ಅದ್ದೂರಿಯಾಗಿ ನಡೆಸೋಕೆ ಬೆನ್ನೆಲುಬಾಗಿ ನಿಂತಿದ್ದು ಇದೇ ಸಿಜೆ ರಾಯ್. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಇರಲಿ ಅಥವಾ ಸ್ಟಾರ್ ಸುವರ್ಣದಿಂದ ರಿಯಾಲಿಟಿ ಶೋಗಳೇ ಇರಲಿ, ನಿರ್ಮಾಪಕರು ಕಷ್ಟ ಅಂತ ಬಂದ್ರೆ ಚೆಕ್ ಬುಕ್ ತೆಗೆದು ಸಹಿ ಹಾಕ್ತಿದ್ರು. ಕಲೆ ಬೆಳಿಬೇಕು ಬಾಸ್ ಅನ್ನೋದು ಇವರ ಪಾಲಿಸಿ ಆಗಿತ್ತು. ರಿಯಾಲಿಟಿ ಶೋಗಳಲ್ಲಿ ಗೆದ್ದವರಿಗೆ ಬರೀ ಚೆಕ್ ಕೊಡೋದು, ಹೂವಿನ ಹಾರ ಹಾಕೋದು ಕಾಮನ್. ಆದರೆ ರಾಯ್ ಸ್ಟೈಲೇ ಬೇರೆ. ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಬಡತನದಲ್ಲಿದ್ದ ಒಬ್ಬ ಅದ್ಭುತ ಪ್ರತಿಭೆಯನ್ನು ನೋಡಿ ತಡ್ಕೊಳ್ಳಕ್ಕೆ ಆಗಿಲ್ಲ ಇವರಿಗೆ. ನೇರವಾಗಿ ವೇದಿಕೆಗೆ ಬಂದು, ತಗೊಳಪ್ಪ ನನ್ನ ಕಡೆಯಿಂದ ನಿನಗೊಂದು ಫ್ಲಾಟ್ ಅಂತ ಲಕ್ಷಾಂತರ ರೂಪಾಯಿ ಬೆಳೆ ಬಾಳೋ ಮನೆಯ ಕೀ ಕೊಟ್ಟಿದ್ರು. ಟಿವಿ ಇತಿಹಾಸದಲ್ಲಿ ಇದನ್ನು ಯಾರು ಮಾಡಿರಲಿಲ್ಲ. ಇವತ್ತು ನೀವು ಯಾವುದೇ ಲೇಔಟ್ಗೆ ಹೋದರೂ ಕಾಂಕ್ರೀಟ್ ರಸ್ತೆ ನೋಡಿದ್ದೀರಾ. ಆದ್ರೆ ಬೆಂಗಳೂರಿನ ಪ್ರೈವೇಟ್ ಲೇಔಟ್ಗಳಲ್ಲಿ ಈ ಕಾನ್ಸೆಪ್ಟ್ ತಂದಿದ್ದೆ ಸಿಜೆ ರಾಯ್. ಟಾರ್ ರಸ್ತೆ ಮಳೆ ಬಂದ್ರೆ ಹಾಳಾಗುತ್ತೆ, ನನ್ನ ಕಸ್ಟಮರ್ಗೆ ಧೂಳು ಬರಬಾರದು ಅಂತ ಸ್ವಂತ ಖರ್ಚಿನಲ್ಲಿ ಕಾಂಕ್ರೀಟ್ ರಸ್ತೆ ಹಾಕಿ ಟ್ರೆಂಡ್ ಸೆಟ್ ಮಾಡಿದ್ರು. I honestly feel when in next 15 to 20 years India ಬೆಂಗಳೂರಿನ ಕಾರ್ಪೊರೇಟ್ ಜಗತ್ತನ್ನೇ ನಡುಗಿಸಿದ ಕಾಫಿ ಡೇ ಸಿದ್ಧಾರ್ಥ್ ಮತ್ತು ಸಿಜೆ ರಾಯ್, ಈ ಎರಡು ಸಾವುಗಳನ್ನ ಪಕ್ಕ ಪಕ್ಕ ಇಟ್ಟು ನೋಡಿದ್ರೆ ಮೈ ಜುಮ್ಮನಂತುವ ಸತ್ಯಗಳು ಹೊರಬರುತ್ತವೆ. ಇವರ ಸಾವಿನ ಹಿಂದೆ ಇದ್ದದ್ದು ಬರೀ ಸಾಲನ ಅಥವಾ ಸಿಸ್ಟಮ್ ಎಂಬ ಕದಂಬ ಬಾಹುನ? ಸಿದ್ಧಾರ್ಥ್ ನೇತ್ರಾವತಿ ನದಿಗೆ ಹಾರುವ ಮುನ್ನ ಬರೆದ ಪತ್ರ ನೆನಪಿದೆಯಾ? ನಾನು ಸತ್ತು ಹೋದರೆ ಅಂತ ಬರೆದಿದ್ರು. ಸಿದ್ಧಾರ್ಥ್ ಆಗಲಿ ಸಿಜೆ ರಾಯ್ ಆಗಲಿ ಅವರಿಗೆ ಸಾಲ ಅನ್ನೋದು ದೊಡ್ಡ ವಿಷಯವೇ ಆಗಿರಲಿಲ್ಲ. 1000 ಕೋಟಿ ಆಸ್ತಿ ಇದ್ದವರಿಗೆ 100 ಕೋಟಿ ಸಾಲ ಏನ್ ಮಹಾ. ಆದ್ರೆ ಯಾವಾಗ ಈ ಸಿಸ್ಟಮ್ ಕುಟ್ಟಿಗೆ ಪಟ್ಟಿ ಇಳಿಯೋಕೆ ಬರುತ್ತೋ, ಯಾವಾಗ ಈ ಐಟಿ ಮತ್ತು ಹಿಡಿ ಅಂತ ಸಂಸ್ಥೆಗಳು ಬಾಗಿಲ ಬಡಿಯುವ ಮುನ್ಸೂಚನೆ ಸಿಗುತ್ತೋ, ಆಗ ಹುಟ್ಟುತ್ತೆ ನೋಡಿ ಭಯ. ಒಬ್ಬ ಉದ್ಯಮಿಗೆ ಜೈಲು ಅನ್ನೋದಕ್ಕಿಂತ ಸಮಾಜದ ಮುಂದೆ ತಲೆ ತಗ್ಗಿಸೋದು ಇದೆಯಲ್ಲ, ಅದು ಸಾವಿಗಿಂತ ನರಕ. ಒಮ್ಮೆ ಯೋಚಿಸಿ ನೋಡಿ, ರೋಲ್ಸ್ ರೈಸ್ ಕಾರ್ನಲ್ಲಿ ಓಡಾಡುತ್ತಿದ್ದ ರಾಯ್ಗೆ ಅಥವಾ ಸಾವಿರಾರು ಎಕರೆ ಕಾಫಿ ತೋಟದ ಒಡೆಯ ಸಿದ್ಧಾರ್ಥ್ಗೆ ನಾಳೆ ಪೊಲೀಸ್ ಬಂದು ಕೈಕೋಳ ಹಾಕಿದರೆ ಈ ಇಡಿ ಮತ್ತು ಐಟಿ ರೈಡ್ಗಳು ಹೇಗಿರುತ್ತದೆ ಅಂದ್ರೆ, ವ್ಯಕ್ತಿ ಸಾಯುವ ಮುನ್ನವೇ ಅವನ ಮಾನ ಮರ್ಯಾದೆಯನ್ನ ಬೀದಿಯದೆ ಹರಾಜಿಟ್ಟು ಬಿಡುತ್ತಾರೆ. ಸಿದ್ಧಾರ್ಥ್ ಎದುರಿದ್ದು ಇದೇ ಅವಮಾನಕ್ಕೆ, ಸಿಜೆ ರಾಯ್ ಕುಗ್ಗಿ ಹೋಗಿದ್ದು ಇದೇ ಒತ್ತಡಕ್ಕೆ. ನಾನು ಕಳ್ಳನಲ್ಲ, ಆದ್ರೆ ಈ ಸಿಸ್ಟಮ್ ನನ್ನನ್ನು ಕಳ್ಳನನ್ನಾಗಿ ಮಾಡುತ್ತದೆ ಅನ್ನೋ ಹತಾಶೆ ಇಬ್ಬರಲ್ಲೂ ಇತ್ತು. ಜಗತ್ತಿಗೆ ಇವರಿಬ್ಬರು ಹೀರೋಗಳು. ಆದ್ರೆ ತಮ್ಮ ಕಷ್ಟವನ್ನ ಯಾರ ಹತ್ರ ಹೇಳ್ಕೊಳಕ್ಕಾಗುತ್ತೆ? ಹೆಂಡತಿ ಹತ್ರನ, ಮಕ್ಕಳ ಹತ್ರನ, ಅಥವಾ ನಂಬಿ ಬಂದ ಇನ್ವೆಸ್ಟರ್ ಹತ್ರನ? ಯಾರ ಹತ್ರ ಹೇಳಿದ್ರು ವೀಕ್ನೆಸ್ ಆಗುತ್ತೆ. ಸಿದ್ಧಾರ್ಥ್ ನದಿಯ ಸೇತುವೆ ಮೇಲೆ ಏಕಾಂಗಿಯಾಗಿ ನಡೆದ್ರು. ರಾಯ್ ತಮ್ಮ ಕೋಣೆಯಲ್ಲಿ ಏಕಾಂಗಿಯಾಗಿ ಪಿಸ್ತೂಲ್ ಎತ್ತಿಕೊಂಡು ಸುತ್ತಲೂ ಸಾವಿರಾರು ಜನರಿದ್ದರು. ಸಾಯುವಾಗ ಇವರಿಬ್ಬರು ಅಪ್ಪಟ ಒಂಟಿಯಾಗಿದ್ದರು. ಅವರ ಬಳಿ ಕ್ಯಾಶ್ ಇತ್ತು, ಆದ್ರೆ ಪೀಸ್ ಆಫ್ ಮೈಂಡ್ ಇರಲಿಲ್ಲ. ಈ ಐಟಿ, ಈ ಇಡಿ ಸಾಲ, ಬಡ್ಡಿ ಇವೆಲ್ಲವೂ ಉದ್ಯಮಿಯನ್ನ ಕೊಲ್ಲೋ ಅಸ್ತ್ರಗಳು. ಸಿದ್ಧಾರ್ಥ್ ನೀರಿನಲ್ಲಿ ಮುಳುಗಿ ಹೋದ್ರು. ರಾಯ್ ರಕ್ತದ ಮಡುವಿನಲ್ಲಿ ಮಲಗಿದ್ರು. ಎಷ್ಟೇ ಎತ್ತರಕ್ಕೆ ಬಿಡಿದ್ರು ನೆಮ್ಮದಿ ಅನ್ನೋ ನೆಲದ ಸಂಪರ್ಕ ಬಿಡಬಾರದು. ಇಲ್ಲ ಅಂದ್ರೆ ಬದುಕು ಹೀಗೆ ಡಮಾರ್. ಪ್ಲೀಸ್, ಎಲ್ಲ ಒತ್ತಡದ ಬದುಕಿನಿಂದ ಈಚೆ ಬನ್ನಿ, ನೆಮ್ಮದಿ ಕಂಡುಕೊಳ್ಳಿ. ಧನ್ಯವಾದಗಳು. My wife is Lini Roy and I have 2 children. My son is Rohit and Riya. Family piece is also very important. So I have had a very nice family, beautiful family. So ತುಂಬ ಸತಿ ನಾನು ಆಫೀಸಲ್ಲಿ ಹೇಳ್ತೀನಿ, ಯಾರೇ ಇವಾಗ ನಿಮ್ಮ ಈ ಪ್ರೋಗ್ರಾಮ್ ನೋಡ್ತಿದ್ದಾರಲ್ಲ, ನಿಮ್ಮ ಮನೆ ಪ್ರಾಬ್ಲಮ್ ಮನೇಲಿ ಇಟ್ಕೋಬೇಕು, ಆಫೀಸ್ಗೆ ಇಟ್ಕೋಬೇಕು. ಇದು ಎರಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ನೆಮ್ಮದಿ ಸಿಗಲ್ಲ.